ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಕೂಡ ಕಿಚನಲ್ಲಿ ನಿಂತ್ಕೊಂಡು ಒಂದಷ್ಟು ಮಾತುಕತೆಯನ್ನು ಮಾಡ್ಕೋತಾ ಇರ್ತಾರೆ. ಪ್ರೀತಿಯಿಂದ ರೇಗಿಸ್ಕೊಳ್ತಾ ವೈಷ್ಣವ್ ಹೇಳ್ತಾ ಇರ್ತಾನೆ ಲಕ್ಷ್ಮಿಗೆ, ನನ್ನ ಹಿಂದೆ 1000 ಜನ ಹುಡುಗಿರು ಬಿದ್ದಿದ್ರು, ಎಷ್ಟೊಂದು ಜನ ನನ್ನ ಪ್ರೀತಿಗೋಸ್ಕರ ಕಾಯ್ತಿದ್ದಾರೆ ಗೊತ್ತಾ. ಇವಾಗ್ಲೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ನನಗೆ. ಅವ್ರನ್ನೆಲ್ಲ ಬಿಟ್ಟು ನಾನು ನಿಮ್ಮ ಹಿಂದೆ ಬಿದ್ದಿದ್ರೆ ನೀವು ನನ್ನನ್ನೇ ಕಡೆಗಣಿಸ್ತಾ ಇದ್ದೀರಾ, ಈಗ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿದ ಲಕ್ಷ್ಮಿ, ಹೌದಾ, ಹಾಗಿದ್ರೆ ಯಾರು ಅಷ್ಟೊಂದು ಇದು ಮಾಡ್ತಾರೆ ಅವ್ರ ಹತ್ರನೇ ಮಾತಾಡ್ಬೋದಲ್ವಾ, ನನ್ನ ಹತ್ರ ಏನು ಮಾತಾಡ್ತಿರ್ತೀರಾ ಅಂತ ಹೀಗೆ ರೇಗಿಸ್ಕೊಳ್ತಾ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಕಳಿಸಿರುವಂತಹ ಅವಳ ಕಡೆಯವಳು ಬಂದು ಕಷಾಯನ ಮನೆಯವ್ರಿಗೆಲ್ಲ ಮಾಡಿ ಕುಡಿಸಿರ್ತಾಳೆ. ಆದರೆ ಲಕ್ಷ್ಮಿಗೆ ಬೇರೆ ಥರ ಏನಾದ್ರೂ ಮದ್ದು ಬರೋ ಥರ ಏನೋ ಹಾಕಿ ಕಷಾಯನ ಮಾಡಿ ತಂದು ನೀವು ಕುಡೀರಿ ಅಂತ ಹೇಳ್ಬಿಟ್ಟು ತೊಗೊಬಂದು ಕೊಟ್ಟಿರ್ತಾಳೆ. ಆದರೆ ಲಕ್ಷ್ಮಿ ಕುಡ್ದಿರೋದಿಲ್ಲ. ಇಬ್ಬರು ಮಾತುಕತೆ ಮಾಡೋದ್ರಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ. ಅದನ್ನು ಬಂದು ವೈಷ್ಣವ್ಗೆ, ನೀವು ಕುಡಿತೀರಾ ಕಷಾಯನ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲಪ್ಪ, ನನಗೆ ಬೇಡ ಕಷಾಯ, ನನಗೆ ಬೇಕಾಗಿರೋದೇ ಬೇರೆ ಅಂತ ಹೇಳ್ಬಿಟ್ಟು ವೈಷ್ಣವು ಲಕ್ಷ್ಮಿ ಕಡೆಗೆ ನೋಡ್ತಾನೆ. ಅದನ್ನು ಕೇಳಿದ ಕೆಲಸದವಳು, ನಾನು ಕೊಡ್ತೀನಿ, ಏನು ಬೇಕು ಹೇಳಿ ವೈಷ್ಣವು ಅಂತ ಹೇಳಿ ಕೇಳಿದಾಗ, ಇಲ್ಲ ಅದು ನಿಮ್ಮ ಕೈಲಿ ಕೊಡೋಕ್ಕಾಗೋದಿಲ್ಲ ಬಿಡಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾನೆ. ಕಷಾಯನ ಕುಡಿಸ್ಬೇಕಲ್ವ ಲಕ್ಷ್ಮಿಗೆ, ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಇವಾಗ ಕಳಿಸ್ಬೇಕು ವೈಷ್ಣವನ ಕಿಚನಿಂದ ಆಚೆಗೆ ಅಂತ ಹೇಳ್ಬಿಟ್ಟು ವೈಷ್ಣವನ ಸ್ಟೋರ್ ರೂಮಲ್ಲಿ ತುಂಬ ಜಿರಳೆ ಇದೆ, ಅದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಆಗಲ್ಲ, ತುಂಬಾ ಭಯ ಆಗುತ್ತೆ ಜಿರಳೆನ ಕಂಡ್ರೆ ಅಂತ ಹೇಳಿಬಿಟ್ಟು ಜಿರಳೆನ ಓಡಿಸೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನಾನೇ ಕ್ಲೀನ್ ಮಾಡ್ತೀನಿ, ನನಗಿಷ್ಟಪಟ್ಟಿದ್ದು ಸಿಗ್ತಾಯಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೋದಾಗ, ಆ ಟೈಮಲ್ಲಿ ಲಕ್ಷ್ಮಿಗೆ ಕಷಾಯನ ಕುಡಿಸೋಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ವೈಷ್ಣವು ಗಂಟಲು ಕೆರೆತ ಸ್ಟಾರ್ಟ್ ಆಗಿ ಅಥವಾ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಬರ್ತಾನೆ ಕಿಚನ್ಗೆ. ಬಂದಿದ ತಕ್ಷಣ ಅವನಿಗೆ ನೀರು ಸಿಗೋದಿಲ್ಲ. ಲಕ್ಷ್ಮಿ ಕೈಲಿದ್ದಂತಹ ಕಷಾಯನ ಕಿತ್ಕೊಂಡು ಅವನೇ ಕುಡಿದಿದ್ದು ನೋಡಿದ್ದ ಮನೆ ಕೆಲಸದೊಳಗೆ ಶಾಕ್ ಆಗುತ್ತೆ. ಅಯ್ಯೋ, ಲಕ್ಷ್ಮಿ ಕುಡೀಲಿ ಅಂತ ಹೇಳಿದ್ರೆ ವೈಷ್ಣವ್ ಕುಡಿತಾ ಇದ್ದಾನಲ್ಲ, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಗಾಬರಿಲಿ ಇರ್ತಾಳೆ.